ಸನಾತನ ಧರ್ಮದ ಹೋರಾಟಕ್ಕೆ ಪ್ರಧಾನಿ ಮೋದಿ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಮೋದಿಯವರ ಮಾತಿನ ಗನ್ ಸನಾತನ ಧರ್ಮದ ಗುಂಡನ್ನ ಹೊತ್ತು ಇಂಡಿಯಾ ಮೈತ್ರಿಕೂಟವನ್ನ ಟಾರ್ಗೆಟ್ ಮಾಡಿದೆ. ಸ್ಟಾಲಿನ್ ಪುತ್ರ ಉದಯನಿಧಿ ಸನಾತನ ಧರ್ಮ ಡೆಂಗಿ, ಮಲೇರಿಯಾ, ಕೊರೋನಾ ಇದ್ದಂತೆ ಅಂದಿದ್ದ ಮಾತು ಈಗ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ದೇಶವ್ಯಾಪಿ ಬಳಕೆಯ ಅಸ್ತ್ರವಾಗಿ ಸ್ಪಷ್ಟ ರೂಪವನ್ನು ಪಡ್ಕೊಂಡಿದೆ. ಅಷ್ಟಕ್ಕೂ ಸನಾತನ ಧರ್ಮದ ಬಗ್ಗೆ ಪ್ರಧಾನಿ ಮೋದಿಯವರು ಹೇಳಿದ್ದೇನು, ಒಂದು ಹೇಳಿಕೆ ಇಡೀ ಒಕ್ಕೂಟವನ್ನೇ ಇಕ್ಕಟ್ಟಿಗೆ ಸಿಲುಕಿಸುತ್ತಾ, ಸ್ಟಾಲಿನ್ ಕೊಟ್ಟಿರುವಂತಹ ಕರೆ ಏನು, ಇದೇ ಇವತ್ತಿನ ಅತಿದೊಡ್ಡ ಸುದ್ದಿಯಾಗಿದ್ದು ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಹಾಗೆ ಚೈತ್ರಾ ಕುಂದಾಪುರ ಕೇಸ್ನಲ್ಲಿ ಸಿಕ್ಕಿರುವ ಟ್ವಿಸ್ಟ್ ಏನು ಅನ್ನೋ ಸುದ್ದಿಯನ್ನು ಕೂಡ ತೋರಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಸುದ್ದಿಯಾನದ ನ್ಯೂಸ್ ಶೋ. ನಾನು ಹರಿಪ್ರಸಾದ್. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸ್ನೇಹಿತರೆ, ದಿನದ ಅತಿ ದೊಡ್ಡ ಸುದ್ದಿಯನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮಗೆ ನೀಡ್ತೀನಿ. ನೀವೆಲ್ಲ ಕೆಂಪು ಇರುವೆಗಳನ್ನು ನೋಡಿರ್ತೀರಿ. ಹಲವರಿಗೆ ಕೆಂಪು ಇರುವೆಗಳಿಂದ ಕಚ್ಚಿಸಿಕೊಂಡ ಅನುಭವ ಕೂಡ ಇದ್ದೇ ಇರುತ್ತೆ. ಈ ಕೆಂಪು ಇರುವೆಗಳು ಜಗತ್ತಿನ ಎಲ್ಲ ಕಡೆಗಳಲ್ಲೂ ಇರೋದಿಲ್ಲ. ಭಾರತ, ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಸೇರಿ ಕೆಲವು ದೇಶಗಳಲ್ಲಷ್ಟೇ ಇವುಗಳು ಕಾಣೋದಕ್ಕೆ ಸಿಗ್ತವೆ. ಇದು ಒಮ್ಮೆ ಕಚ್ಚಿತು ಅಂದರೆ ಸಿಕ್ಕಾಪಟ್ಟೆ ಉರಿ ಇರುತ್ತೆ. ಆದರೆ ಇದೇ ಕೆಂಪು ಇರುವೆ ಈಗ ಯುರೋಪ್ ರಾಷ್ಟ್ರಗಳಿಗೆ ದೊಡ್ಡ ಕಂಟಕವಾಗಿದೆಯಂತೆ. ಕೆಂಪು ಇರುವೆಗಳ ಸೈನ್ಯ ಯುರೋಪ್ ರಾಷ್ಟ್ರಗಳನ್ನು ವೇಗವಾಗಿ ಆವರಿಸ್ತಾ ಇದೆ. ಯುರೋಪ್ನ ಪರಿಸರ, ಜನರ ಆರೋಗ್ಯ ಮತ್ತು ಆರ್ಥಿಕತೆಗೂ ಕೆಂಪು ಇರುವೆ ಸವಾಲಾಗಿದೆ. ಯುರೋಪಿಯನ್ನರ ದೇಹ ಅತ್ಯಂತ ಸೂಕ್ಷ್ಮವಾಗಿದ್ದು ಬೇಗನೆ ಅಲರ್ಜಿಗೆ ಒಳಗಾಗ್ತಾರೆ. ಈ ಕೆಂಪು ಇರುವೆ ಕಚ್ಚಿ ಯುರೋಪಿಯನ್ನರ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಹೆಚ್ಚಿದೆ ಅಂತ ವರದಿಯಾಗಿದೆ. ಇದರ ಜೊತೆಗೆ ಕೆಂಪು ಇರುವೆ ಬೆಳೆಯನ್ನು ಕೂಡ ನಾಶ ಮಾಡ್ತಾ ಇದೆಯಂತೆ. ಎಲೆ ತಿಂದು ಯುರೋಪ್ನ ಕೃಷಿ ಆರ್ಥಿಕತೆಗೆ ಕಂಟಕ ಎದುರಾಗಿದೆ. ಇಷ್ಟೇ ಅಲ್ಲದೆ ಕಂಪ್ಯೂಟರ್, ಕಾರು ಸೇರಿದಂತೆ ಎಲೆಕ್ಟ್ರಿಕಲ್ ಉಪಕರಣಗಳ ಒಳಗೆ ನುಗ್ಗಿ ಅವುಗಳನ್ನು ಹಾಳು ಮಾಡಬಲ್ಲದು. ಯುರೋಪ್ ರಾಷ್ಟ್ರಗಳ ಪೈಕಿ ಇಟಲಿಯಲ್ಲಿ ಕೆಂಪು ಇರುವೆಗಳ ಪ್ರಮಾಣ ತೀವ್ರಗೊಳ್ಳುತ್ತಾ ಇದೆ. ಈ ಕೆಂಪು ಇರುವೆಗಳ ಮೂಲ ದಕ್ಷಿಣ ಅಮೆರಿಕ ಆಗಿದ್ರೂ ನಾನಾ ಸ್ವರೂಪದಲ್ಲಿ ಸ್ಥಳಾಂತರಗೊಂಡಿವೆ. ಸಸ್ಯಗಳ ಆಮದು ರಫ್ತು ಹೆಚ್ಚಾಗಿರೋದ್ರಿಂದ ಹಡಗುಗಳ ಮೂಲಕವೂ ಯುರೋಪ್ನ ವಿವಿಧ ದೇಶಗಳಿಗೆ ಸಸ್ಯಗಳ ಜೊತೆಗೆ ಈ ಕೆಂಪು ಇರುವೆಗಳು ರವಾನೆ ಆಗ್ತಾ ಇವೆ ಅಂತ ವರದಿಯಾಗಿದೆ. ಈಗ ಇವತ್ತಿನ ಅತಿ ದೊಡ್ಡ ಸುದ್ದಿಯನ್ನು ನೋಡೋಣ. ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡಬೇಕು ಎಂಬ ಉದಯನಿಧಿ ಸ್ಟಾಲಿನ್ ಹೇಳಿಕೆಗೆ ಪ್ರಧಾನಿ ಮೋದಿ ಕೆರಳಿ ಕೆಂಡವಾಗಿದ್ದಾರೆ. ಇಡೀ ಇಂಡಿಯಾ ಮೈತ್ರಿಕೂಟವನ್ನೇ ಟಾರ್ಗೆಟ್ ಮಾಡಿ ವಾಕ್ ಪ್ರಹಾರವನ್ನು ನಡೆಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಇದೇ ವರ್ಷಾಂತ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಚುನಾವಣೆಗೆ ಪೂರ್ವ ತಯಾರಿ ಎಂಬಂತೆ ಮಧ್ಯಪ್ರದೇಶದಲ್ಲಿ ಹಲವು ಯೋಜನೆಗಳಿಗೆ ಪ್ರಧಾನಿ ಮೋದಿ ಅವರು ಚಾಲನೆ ನೀಡ್ತಾ ಇದ್ದಾರೆ. ಇಂದು 50,000 ಕೋಟಿಗೂ ಹೆಚ್ಚಿನ ಯೋಜನೆಗಳಿಗೆ ಪ್ರಧಾನಿ ಮೋದಿ ಮಧ್ಯಪ್ರದೇಶದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಪ್ರಧಾನಿ ಮೋದಿ ವಿಪಕ್ಷಗಳ ವಿರುದ್ಧ ಅಬ್ಬರಿಸಿದರು. ಸನಾತನ ಧರ್ಮದ ಪರವಾಗಿ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದರು. ಇಂಡಿಯಾ ಒಕ್ಕೂಟವನ್ನ ಘಮಂಡಿಯ ಎಂದು ಕರೆದಂತಹ ಮೋದಿ ಒಕ್ಕೂಟಕ್ಕೆ ನಾಯಕನೇ ಇಲ್ಲ. ಮಹಾಗಠಬಂಧನ್ ಪಕ್ಷಗಳು ಸನಾತನ ಸಂಸ್ಕಾರ ಮತ್ತು ಪರಂಪರೆಯನ್ನು ಮುಗಿಸುವುದಕ್ಕೆ ಸಂಕಲ್ಪ ಮಾಡಿವೆ ಅಂತ ಕಿಡಿಕಾರಿದರು. ये हमारा भारत विश्व मित्र के रूप में सामने आ रहा है. वहीं दूसरी तरफ कुछ ऐसे दल भी हैं जो देश को, समाज को विभाजित करने में जुटे हैं. इन्होंने मिलकर के एक इंडी अलायंस बनाया है. इस इंडी अलायंस को कुछ लोग गठबंडिया गठबंधन भी कहते हैं. इनका नेता तय नहीं है, नेतृत्व पर भ्रम है, लेकिन इन्होंने पिछले दिनों जो मुंबई में उनकी मीटिंग हुई थी, मुझे लगता है उस मीटिंग में उन्होंने आगे एक गठबंडिया गठबंधन कैसे काम करेगा उसकी नीति और रणनीति बना दी है. उन्होंने अपना एक हिडन एजेंडा भी तय कर लिया है. और ये नीति रणनीति क्या है? ये इंडी अलायंस की नीति है, एक गठबंडिया गठबंधन की नीति है. भारत की संस्कृति पर हमला करने की. ಇಡೀ ದೇಶಕ್ಕೆ ಸನಾತನದ ಬಗ್ಗೆ ತಿಳಿಸಿಕೊಟ್ಟವರು ಸ್ವಾಮಿ ವಿವೇಕಾನಂದರು. ಸನಾತನ ಧರ್ಮವನ್ನು ಪಾಲಿಸುವವರು ಇಂಡಿ ಒಕ್ಕೂಟದ ಆಶಯದ ಬಗ್ಗೆ ಎಚ್ಚರಿಕೆ ಹೊಂದಿರಬೇಕು. ಅವರು ಸನಾತನ ಧರ್ಮವನ್ನು ದೇಶದಲ್ಲಿ ನಾಶ ಮಾಡುವುದಕ್ಕೆ ಹೊರಟಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದರು. भारत को जिस विचारों ने, जिस संस्कारों ने
जिस परंपराओं ने हजारों वर्ष से जोड़ा है उसे तबाह कर दो। ये इंडी अलायंस उस सनातन संस्कारों को, परंपरा को समाप्त करने का संकल्प लेकर के आए हैं। ಇಂಡಿ ಒಕ್ಕೂಟ ಹಿಂದೂ ಧರ್ಮದ ವಿರೋಧಿಗಳ ಒಕ್ಕೂಟ. ನಮ್ಮ ಧರ್ಮದ ಮೇಲಿನ ದಾಳಿಯ ವಿರುದ್ಧ ಸಿಡಿದೇಳಬೇಕು. ಗಾಂಧಿ ಹಾಗೂ ತಿಲಕರು ಕೂಡ ಹಿಂದೂ ಧರ್ಮಕ್ಕಾಗಿ ಬದುಕಿದ್ರು. ಈಗ ಈ ಇಂಡಿ ಒಕ್ಕೂಟ ಸನಾತನ ಧರ್ಮದ ನಾಶಕ್ಕೆ ಹೊರಟಿದೆ. ಇಂಡಿ ಒಕ್ಕೂಟದ ವಿರುದ್ಧ ಸನಾತನಿಗಳು ಒಗ್ಗಟ್ಟಾಗಬೇಕು ಅಂತ ಪ್ರಧಾನಿ ಮೋದಿ ಕರೆ ನೀಡಿದ್ದಾರೆ. हम पर होने वाले हमले और बढ़ाने वाले हैं. देश के कोने कोने में हर सनातनी को, इस देश को प्यार करने वाले को, इस देश की मिट्टी को प्यार करने वाले को, इस देश के कोटि कोटि जनों को प्यार करने वालों को, हर किसी को सतर्क रहने की जरूरत है. ಸನಾತನ ಧರ್ಮದ ವಿವಾದ ತಾರಕಕ್ಕೇರ್ತಾ ಇದ್ದಂತೆಯೇ ಪ್ರಧಾನಿ ಮೋದಿ ವಿಪಕ್ಷಗಳ ವಿರುದ್ಧ ಕೆರಳಿ ಕೆಂಡ ಕಾರಿದ್ದಾರೆ. ನಾವೆಲ್ಲ ಒಂದಾಗಬೇಕು ಅಂತ ಕರೆ ಕೊಟ್ಟು ಮತ್ತೊಂದು ಸುತ್ತಿನ ಧರ್ಮ ಕೇಂದ್ರಿತ ಚುನಾವಣೆ ನಡೆಸುವ ಮುನ್ಸೂಚನೆಯನ್ನ ನೀಡಿದ್ದಾರೆ. ಆದರೆ ಮಣಿಪುರದಲ್ಲಿ ಜನಾಂಗೀಯ ಗಲಭೆ ನಡೆದಾಗ ಪ್ರತಿಪಕ್ಷಗಳು ಆಗ್ರಹಿಸಿದ್ರು. ಪ್ರಧಾನಿ ಮೋದಿ ಅವರು ದಿವ್ಯ ಮೌನಕ್ಕೆ ಶರಣಾಗಿದ್ರು. ಇದೀಗ ಸನಾತನ ಧರ್ಮದ ವಿಚಾರದಲ್ಲಿ ಮಾತ್ರ ವಿವಾದ ಶುರುವಾಗಿ ಕೆಲವೇ ದಿನಗಳ ಅಂತರದಲ್ಲಿ ಇಡೀ ಮೈತ್ರಿಕೂಟವನ್ನ ಟಾರ್ಗೆಟ್ ಮಾಡಿ ಗುಡುಗೋದಿಕ್ಕೆ ಶುರು ಮಾಡಿದ್ದಾರೆ. ಇನ್ನು ಸನಾತನ ಧರ್ಮದ ವಿವಾದ ದಿನೇ ದಿನೇ ತಾರಕಕ್ಕೆ ಏರ್ತಾ ಇರುವಾಗಲೇ ತಮಿಳುನಾಡಿನ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅಲರ್ಟ್ ಆಗಿದ್ದಾರೆ. ತಮ್ಮ ಪಕ್ಷದ ಮುಖಂಡರಿಗೆ ಸನಾತನ ಧರ್ಮದ ಕುರಿತಾದ ಚರ್ಚೆಯಿಂದ ದೂರ ಇರುವಂತೆ ಸಲಹೆ ನೀಡಿದ್ದಾರೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವನ್ನು ಅದರ ಭ್ರಷ್ಟಾಚಾರದ ವಿಚಾರವಾಗಿ ಟಾರ್ಗೆಟ್ ಮಾಡಬೇಕೇ ವಿನಃ ಇಂತಹ ವಿವಾದಗಳ ಮೂಲಕ ಅಲ್ಲ ಅಂತ ಕಡೆಗೂ ಸ್ಟಾಲಿನ್ ತಿಳಿ ಹೇಳಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ಮೂಲಕ ಬಿಜೆಪಿ ಮತ್ತು ನರೇಂದ್ರ ಮೋದಿ ಅವರನ್ನ ಸೋಲಿಸೋದಕ್ಕೆ ವಿಪಕ್ಷಗಳೆಲ್ಲ ಭರ್ಜರಿ ರಣತಂತ್ರವನ್ನು ರೂಪಿಸ್ತಾ ಇವೆ. ಹಲವು ಸಭೆಗಳ ನಂತರ ಮಧ್ಯಪ್ರದೇಶದಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ತಮ್ಮ ಮೊದಲ ಜಂಟಿ ಸಾರ್ವಜನಿಕ ರ್ಯಾಲಿ ನಡೆಸೋದಕ್ಕೆ ನಿರ್ಧರಿಸಿವೆ. ಇದೀಗ ಇಂಡಿಯಾ ಒಕ್ಕೂಟವು ಒಂದು ಗುಂಪಿನ ಸುದ್ದಿವಾಹಿನಿ ನಿರೂಪಕರು ಮತ್ತು ಅವರ ಕಾರ್ಯಕ್ರಮಗಳನ್ನು ಬಹಿಷ್ಕರಿಸುವುದಕ್ಕೆ ನಿರ್ಧರಿಸಿದೆ. ಮಾಧ್ಯಮ ಕುರಿತಾದ ಘಟಕವು ನಿರೂಪಕರು ಮತ್ತು ಕಾರ್ಯಕ್ರಮಗಳ ಹೆಸರುಗಳಿರುವಂತಹ ಪಟ್ಟಿಯನ್ನು ತಯಾರಿಸಲಿದೆ ಅಂತ ಸಮನ್ವಯ ಸಮಿತಿ ತಿಳಿಸಿದೆ. ಇದಕ್ಕೆ ಕಿಡಿಕಾರಿರುವ ಬಿಜೆಪಿ ನಾಯಕರು ಅತ್ಯುತ್ತಮ ಬೂಟಾಟಿಕೆ ಅಂತ ಟೀಕಾಪ್ರಹಾರ ನಡೆಸಿದ್ದಾರೆ. ಚುನಾವಣೆಗೂ ಮುಂಚಿತವಾಗಿಯೇ ಪಕ್ಷಗಳ ಮೈತ್ರಿ ಪರ್ವ ಜೋರಾಗಿದ್ದು ಟಿಡಿಪಿ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವುದಾಗಿ ಪವನ್ ಕಲ್ಯಾಣ್ ಘೋಷಣೆ ಮಾಡಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಮುಂಬರುವ ಚುನಾವಣೆಯಲ್ಲಿ ತಮ್ಮ ನೇತೃತ್ವದ ಜನಸೇನಾ ಪಾರ್ಟಿ ಹಾಗೂ ತೆಲುಗುದೇಶಂ ಪಾರ್ಟಿ ಜಂಟಿಯಾಗಿ ಹೋಗ್ತವೆ ಅಂತ ಹೇಳಿದ್ದಾರೆ. ಇದಕ್ಕೂ ಮುಂಚಿತವಾಗಿ ಬಹುಕೋಟಿ ಹಗರಣ ಆರೋಪದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ಟಿಡಿಪಿ ಮುಖ್ಯಸ್ಥ ಮಾಜಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದರು. ಬೈಂದೂರು ಬಿಜೆಪಿ ಟಿಕೆಟ್ ಕೊಡಿಸುವುದಾಗಿ ನಂಬಿಸಿ ಉದ್ಯಮಿಗೆ ವಂಚಿಸಿರುವ ಆರೋಪದಲ್ಲಿ ಬಂಧಿತಳಾಗಿರುವ ಚೈತ್ರ ಕುಂದಾಪುರ ಮತ್ತವಳ ಗ್ಯಾಂಗ್ ಸಿಸಿಬಿ ಕಸ್ಟಡಿಯಲ್ಲಿದೆ. ಗೋವಿಂದ ಬಾಬು ಪೂಜಾರಿಗೆ 5 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಪ್ರಕರಣದ A1 ಆರೋಪಿ ಚೈತ್ರ ಇಡೀ ಕೇಸ್ಗೆ ಟ್ವಿಸ್ಟ್ ಸಿಗುವ ಹೇಳಿಕೆಯನ್ನು ನೀಡಿದ್ದಾಳೆ. ಇಂದಿರಾ ಕ್ಯಾಂಟೀನ್ ವಿಚಾರ ತಳುಕು ಹಾಕಿಕೊಳ್ತಾ ಇದೆ. ಜೊತೆಗೆ ಮಾಜಿ ಸಚಿವರೊಬ್ಬರ ಹೆಸರು ಕೂಡ ಸದ್ದು ಮಾಡ್ತಾ ಇದೆ. ಸಾಂತ್ವನ ಕೇಂದ್ರದಿಂದ ಪೊಲೀಸರು ವಿಚಾರಣೆಗೆಂದು ಸಿಸಿಬಿ ಕಚೇರಿಗೆ ಕರೆದೊಯ್ಯುವ ವೇಳೆಗೆ ಕಾರಿನಿಂದ ಕೆಳಗೆ ಇಳಿತಾ ಇದ್ದಂತೆಯೇ ಚೈತ್ರ ಮಾಧ್ಯಮಗಳ ಕ್ಯಾಮೆರಾ ಮುಂದೆ ಮಾತನಾಡಿದ್ದಾಳೆ. ಸ್ವಾಮೀಜಿ ಅರೆಸ್ಟ್ ಆಗಲಿ, ಎಲ್ಲಾ ಸತ್ಯ ಹೊರಗಡೆ ಬರುತ್ತೆ, ದೊಡ್ಡವರ ಹೆಸರು ಕೂಡ ಬಹಿರಂಗ ಆಗತ್ತೆ, ಇಂದಿರಾ ಕ್ಯಾಂಟೀನ್ ಬಿಲ್ಗಾಗಿ ಈ ರೀತಿಯಾಗಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ಟ್ವಿಸ್ಟ್ ನೀಡಿದ್ದಾಳೆ. ನಿನ್ನೆವರೆಗೂ ನನಗೆ ಕೇಸ್ ಬಗ್ಗೆ ಗೊತ್ತೇ ಇಲ್ಲ ಅಂತ ಮುಖ ಮುಚ್ಚಿಕೊಂಡು ಓಡಾಡ್ತಾ ಇದ್ದಂತಹ ಚೈತ್ರ ಇವತ್ತು ಘಂಟಾಘೋಷವಾಗಿ ದೊಡ್ಡವರ ಬಣ್ಣ ಬಯಲಾಗುತ್ತೆ ಅನ್ನೋ ಮೂಲಕ ಹೊಸ ಸಂಚಲನವನ್ನು ಸೃಷ್ಟಿಸಿದ್ದಾಳೆ. ಮತ್ತೊಂದೆಡೆ ಚುನಾವಣೆಗೆ ಮುಂಚಿತವಾಗಿ ಗೋವಿಂದ ಬಾಬುಗೆ ನಂಬಿಕೆ ಹುಟ್ಟಿಸೋದಕ್ಕೆ ಅಂದಿನ ಸಚಿವ ಸುನಿಲ್ ಕುಮಾರ್ರನ್ನ ಭೇಟಿ ಮಾಡಿಸಿದ್ಲು. ಆದರೆ ಈ ಭೇಟಿ ಹಿಂದಿನ ಉದ್ದೇಶ ಸುನಿಲ್ ಕುಮಾರ್ ಅವರಿಗೂ ಕೂಡ ಗೊತ್ತಿರಲಿಲ್ಲ. ಹೀಗಾಗಿ ಇದು ಸಾಮಾನ್ಯ ಭೇಟಿಯಾಗಿತ್ತು ಅಂತ ಹೇಳಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೆದಿದೆ ಎನ್ನಲಾದ ಜಾತಿ ನಿಂದನೆ ಹಾಗೂ ಭೂಕಬಳಿಕೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಸಚಿವ ಡಿ ಸುಧಾಕರ್ ಸೇರಿ ಎಲ್ಲ ಆರೋಪಿಗಳಿಗೆ 3 ದಿನಗಳಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಯಲಹಂಕ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಮತ್ತೊಂದೆಡೆ ವಂಚನೆಗೆ ಒಳಗಾದ ಕುಟುಂಬಸ್ಥರು ಸೇರಿದಂತೆ ಹಲವರು ಸಚಿವರ ಬಂಧನಕ್ಕೆ ಆಗ್ರಹಿಸಿ ಧರಣಿ ನಡೆಸಿದ್ರು. ನ್ಯಾಯ ಸಿಗದಿದ್ದರೆ ವಿಷ ಕುಡಿಯುವುದಾಗಿ ಬೆದರಿಕೆ ಹಾಕಿದ್ರು. ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ನೇತೃತ್ವದ ಬಿಜೆಪಿ ನಿಯೋಗ ಸಂತ್ರಸ್ತರನ್ನ ಭೇಟಿಯಾಗಿ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಪಡೆದಿದೆ. ಮಳೆ ಕೊರತೆ ಹಿನ್ನೆಲೆಯಲ್ಲಿ ರಾಜ್ಯದ ಬಹುತೇಕ ಪ್ರದೇಶಗಳಲ್ಲಿ ಬರದ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಅಧ್ಯಯನ ನಡೆಸಿರುವ ರಾಜ್ಯ ಸರ್ಕಾರ 161 ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಅಧಿಕೃತವಾಗಿ ಘೋಷಣೆ ಮಾಡಿದೆ. ಹಾಗೆಯೇ 34 ತಾಲೂಕುಗಳನ್ನು ಸಾಧಾರಣ ಬರಪೀಡಿತ ತಾಲೂಕುಗಳು ಅಂತ ಘೋಷಿಸಲಾಗಿದೆ. ಈ ಘೋಷಣೆಯು ಮುಂದಿನ 6 ತಿಂಗಳವರೆಗೆ ಚಾಲ್ತಿಯಲ್ಲಿರುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಬರ ನಿರ್ವಹಣೆ ಕೈಗೊಳ್ಳುವುದಕ್ಕೆ ಮಾರ್ಗಸೂಚಿಗಳನ್ನು ನೀಡಲಾಗುವುದು ಅಂತ ಆದೇಶದಲ್ಲಿ ವಿವರಿಸಲಾಗಿದೆ.
ಕೇರಳದಲ್ಲಿ ನಿಫಾ ವೈರಸ್ ಹಾವಳಿ ಹೆಚ್ಚಾಗ್ತಾ ಇದ್ದು 2 ಸಾವಿಗೀಡಾಗಿದ್ದಾರೆ. ಹಾಗೆ 5ರಲ್ಲಿ ವೈರಸ್ ಇರುವಂತದ್ದು ದೃಢಪಟ್ಟಿದೆ. ಇತ್ತ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ಗಡಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಕೇರಳದಿಂದ ಬರುವವರ ಮೇಲೆ ಕೇರಳ ಮತ್ತು ಕೊಡಗು ಗಡಿಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಗುಂಡ್ಲುಪೇಟೆಯ ಸುಮಾರು 158 ಕಾಡಂಚಿನ ಗ್ರಾಮಗಳಲ್ಲಿ ಮನೆ ಸರ್ವೆ ನಡೆಸಿ ರೋಗ ಲಕ್ಷಣಗಳು ಕಂಡುಬಂದವರ ಮೇಲೆ ನಿಗಾ ಇಡೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಅಫ್ಘಾನಿಸ್ತಾನದಲ್ಲಿ ಈಗಾಗಲೇ ತಾಲಿಬಾನ್ಗಳು ಹೆಣ್ಣು ಮಕ್ಕಳ ಮೇಲೆ ಹಲವು ನಿರ್ಬಂಧಗಳನ್ನು ಹೇರಿ 4 ಗೋಡೆಗಳ ಮಧ್ಯೆ ಬಂಧಿಸಿಟ್ಟಿದ್ದಾರೆ. ಇದೀಗ ಇರಾನ್ ಕೂಡ ಹೆಣ್ಣು ಮಕ್ಕಳ ವಿರುದ್ಧ ಕಠಿಣ ಕಾನೂನು ತರುವುದಕ್ಕೆ ಮುಂದಾಗಿದೆ. ಇರಾನ್ನಲ್ಲಿ ಹೆಣ್ಣು ಮಕ್ಕಳು ಹಿಜಾಬ್ ಅನ್ನು ಸರಿಯಾಗಿ ಧರಿಸದಿದ್ದರೆ ಅವರಿಗೆ 60 ಚಡಿಯೇಟು ಹಾಗೂ 10 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸುವ ಲಿಂಗಭೇದ ಮಸೂದೆಯನ್ನು ಜಾರಿ ತರುವುದಕ್ಕೆ ಹೊರಟಿದೆ. ಇರಾನ್ ನಿರ್ಧಾರಕ್ಕೆ ಹಲವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಚಂಡಮಾರುತದ ಭೀಕರತೆಗೆ ಸಿಲುಕಿ ಲಿಬಿಯಾದ ಡರ್ನಾ ನಗರ ಅಕ್ಷರಶಃ ಸರ್ವನಾಶವಾಗಿ ಹೋಗಿದೆ. ಸೋಮವಾರ ತಡರಾತ್ರಿ 2 ಅಣೆಕಟ್ಟೆಗಳು ಒಡೆದು ಇಡೀ ನಗರವೇ ಕೊಚ್ಚಿ ಹೋಗಿದ್ದು, ಸಾವನ್ನಪ್ಪಿದವರ ಸಂಖ್ಯೆ 20,000ಕ್ಕೆ ಏರಿಕೆಯಾಗಿದೆ. ಈ ಪೈಕಿ 5,000 ಶವಗಳು ಡರ್ನಾ ನಗರವೊಂದರಲ್ಲೇ ಪತ್ತೆಯಾಗಿವೆ. ಸಾವಿರಾರು ಮೃತದೇಹಗಳು ಸಮುದ್ರ ಪಾಲಾಗಿವೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬದುಕುಳಿದ ನಿವಾಸಿಗಳು ಕಾಣೆಯಾದ ತಮ್ಮ ಸಂಬಂಧಿಕರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಭಾರತೀಯ ಮೂಲದ ಥರ್ಮನ್ ಷಣ್ಮುಗರತ್ನಂ ಅವರು ಸಿಂಗಾಪುರದ 9ನೇ ಅಧ್ಯಕ್ಷರಾಗಿ ಗುರುವಾರ ಪ್ರಮಾಣ ವಚನ ಸ್ವೀಕರಿಸಿದರು. ಅಧ್ಯಕ್ಷೀಯ ಸ್ಪರ್ಧೆಯಲ್ಲಿ 70.4ಕ್ಕಿಂತ ಅಧಿಕ ಮತಗಳನ್ನು ಗಳಿಸಿದ್ರು. ಈ ಮೂಲಕ ಮುಂದಿನ 6 ವರ್ಷಗಳ ಕಾಲ ಜಗತ್ತಿನ ಶ್ರೀಮಂತ ನಗರ ರಾಷ್ಟ್ರವನ್ನ ಮುನ್ನಡೆಸಲಿದ್ದಾರೆ. ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೊದಲು ಥರ್ಮನ್ ಅವರು ಹಿರಿಯ ಸಚಿವರು ಮತ್ತು ಉಪ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ಬ್ಯಾಂಕ್ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೆಟ್ ಏರ್ವೇಸ್ ಸಂಸ್ಥಾಪಕ ನರೇಶ್ ಗೋಯಲ್ ಅವರನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕೆನರಾ ಬ್ಯಾಂಕ್ನಲ್ಲಿ 538 ಕೋಟಿ ರೂಪಾಯಿ ವಂಚನೆಗೆ ಸಂಬಂಧಿಸಿದಂತೆ ನರೇಶ್ ಗೋಯಲ್ ಅವರನ್ನ ಜಾರಿ ನಿರ್ದೇಶನಾಲಯ ಬಂಧಿಸಿತ್ತು. ಕೇಂದ್ರೀಯ ತನಿಖಾ ದಳದಿಂದ ಎಫ್ಐಆರ್ ದಾಖಲಾಗಿತ್ತು. ಗೋಯಲ್ ಅವರ ಪತ್ನಿ ಅನಿತಾ ಮತ್ತು ಕಂಪನಿಯ ಕೆಲ ಮಾಜಿ ಅಧಿಕಾರಿಗಳ ವಿರುದ್ಧ ಹಣ ವರ್ಗಾವಣೆ ಪ್ರಕರಣ ಬೆಳಕಿಗೆ ಬಂದಿತ್ತು. ನ್ಯೂಸ್ ಶೋ ಮುಗಿಸೋದಕ್ಕಿಂತ ಮುಂಚಿತವಾಗಿ ಒಂದು ಸುಭಾಷಿತವನ್ನು ಹೇಳ್ತೀನಿ. ಪ್ರೀತಿಯ ಬೆಲೆ ಅರಿಯದವರಿಗೆ ನಿಮ್ಮ ಪ್ರೀತಿಯನ್ನ ಕೊಟ್ಟು ಅದನ್ನ ವ್ಯರ್ಥ ಮಾಡಬೇಡಿ. ಇದು ವಿಲಿಯಂ ಶೇಕ್ಸ್ಪಿಯರ್ ಹೇಳಿರುವಂತಹ ಮಾತು. ನೋಡಿ, ಎಂಥ ಅದ್ಭುತವಾದಂತಹ ಸಾಲುಗಳು ಮತ್ತು ಪ್ರೀತಿಯ ಬೆಲೆ ಎಷ್ಟು ದೊಡ್ಡದು ಅನ್ನುವಂಥದ್ದನ್ನು ಶೇಕ್ಸ್ಪಿಯರ್ ಈ ಸಾಲುಗಳ ಮೂಲಕವಾಗಿ ವಿವರಿಸಿರುವಂಥದ್ದು. ಇದಾಗಿತ್ತು ಇವತ್ತಿನ ನ್ಯೂಸ್ ಶೋ. ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ. ಹೀಗಾಗಿ ನ್ಯೂಸ್ ಶೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಮರಿಬೇಡಿ. ನಮಸ್ಕಾರ.